ಹಾಯ್ ನಮಸ್ಕಾರ, ನಾನೆಂದು ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ ಸ್ನೇಹಿತರೆ. ಅಟ್ ಪ್ರೆಸೆಂಟ್ ನಾನೀಗ ಮತ್ತಿಗೋಡು ಆನೆ ಶಿಬಿರದಲ್ಲಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಅಟ್ ಪ್ರೆಸೆಂಟ್ ಕ್ಯಾಂಪ್ ಆಲ್ಮೋಸ್ಟ್ ಸ್ವಲ್ಪ ಖಾಲಿಯಾಗಿ ಕಾಣ್ತಾ ಇದೆ. ರೀಸನ್ ಏನು, ಕ್ಯಾಪ್ಟನ್ ಅಭಿಮನ್ಯು ಮತ್ತು ವೈಸ್ ಕ್ಯಾಪ್ಟನ್ ಇನ್ ದಸರಾ ಆ್ಯಂಡ್ ಮತ್ತಿಗೋಡು ಶಿಬಿರದಿಂದ ಬಳ್ಳೆಗೆ ಮೂವ್ ಆಗಿದ್ದು ಮಹೇಂದ್ರ ಆ್ಯಂಡ್ ದೊಡ್ಡರ್ವೆಗೆ ಹೋಗಿದ್ದು ಐಕಲವ್ಯ. ಸೊ ಈಗ ಇರ್ತಕ್ಕಂಥ ಕ್ಯಾಂಪಲ್ಲಿ ಒಬ್ಬ ಹೊಸ ಕ್ಯಾಂಡಿಡೇಟ್ ತುಂಬಾ ಹೈಪನ್ನು ಕ್ರಿಯೇಟ್ ಮಾಡಿದ್ದಾನೆ. ಸೊ ನಾನು ಒಂದು ಮಾತಲ್ಲಿ ಹೇಳ್ತೀನಿ, ಇವನು ಮಹೇಂದ್ರನ ಸ್ನೇಹಿತ, ಆಲ್ಮೋಸ್ಟ್ ಮಹೇಂದ್ರನ ಜೊತೆಯಲ್ಲೇ ಇದ್ದ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಇವನು ಎಷ್ಟು ಹೈಪನ್ನು ಕ್ರಿಯೇಟ್ ಮಾಡಿದ್ದಾನೆ ಅಂತಂದರೆ, ಕ್ಯಾಪ್ಚರ್ ಮಾಡಿದ 7 ರಿಂದ 8 ತಿಂಗಳಲ್ಲಿ ಕ್ರಾಲಿಂದ ಹೊರಗಡೆ ತೆಗೆದು ಟ್ರೈನಿಂಗ್ ಆಗಿ ಸರ್ಕಲಲ್ಲಿ ತೊಗೊಂಬರ್ತಾಯಿದ್ದಾರೆ ಅಂತಂದರೆ, ಸೊ ಇವನ ಒಂದು ಮೆಚ್ಯೂರಿಟಿ ಲೆವೆಲನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಏನಪ್ಪ ಅಂತಂದರೆ, ಎಲ್ಲ ಮತ್ತು ಕಾವಾಡಿಗರು ಅವರ ಎಫರ್ಟನ್ನು ಹಾಕ್ತಾ ಇರ್ತಾರೆ, ಆದರೆ ಅದು ಡಿಪೆಂಡೆನ್ಸಿ ಆಗೋದೇನಪ್ಪ ಅಂತಂದರೆ ಆ ಒಂದು ಎಲಿಫೆಂಟ್ ಬಿಹೇವಿಯರ್ ಮೇಲೆ. ಸೊ ಎಸ್ಪೆಷಲಿ ನಾನು ದೇವೇಂದ್ರನ ಒಂದು ಬಿಹೇವಿಯರ್ ಅಂತ ನಾವು ಅಬ್ಸರ್ವ್ ಮಾಡ್ತಾ ಇದ್ದರೆ, ವಿತಿನ್ 7 to 8 ಮಂತ್ಸಲ್ಲಿ ಇಷ್ಟು ಒಳ್ಳೆ ಬಿಹೇವಿಯರ್ ಆಗಿದೆ ಅಂತಂದರೆ ನಾವು ಮೆಚ್ಚಲೇಬೇಕು. ಸೊ ಇವನ ವಯಸ್ಸು ಇವರು ಹೇಳೋ ಪ್ರಕಾರ 38 ವರ್ಷ. ಹಾಗೆ ಎತ್ತರ ಒಂದು 9.75 ಅಡಿ ಹೈಟ್ ಇದ್ದಾನೆ. ತೂಕ ಒಂದು 4500 kg ಇದ್ದಾನೆ. ಸೊ ಮತ್ತು ಇದರ ಮಾವುತ ಬಂದು ಹರೀಶ್, ಹಾಗೆ ಕಬಡ್ಡಿಗ ಬಂದು ಶಿವಕುಮಾರ್. ಇವನ ಬಗ್ಗೆ ಪರ್ಟಿಕ್ಯುಲರಾಗಿ ನಾನು ಏನು ಮೆನ್ಷನ್ ಮಾಡ್ಬೋದು ಅಂತಂದರೆ, ಆ್ಯಂಡ್ ಐ ಹೋಪ್ ಇವನು ಕುಮ್ಕಿ ಸ್ಪೆಷಲಿಸ್ಟ್ ಆಗುತ್ತಾನ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಫ್ಯೂಚರಲ್ಲಿ ದಸರಾ ಅಂತ ಬಂದಾಗ ಸೊ ಒಳ್ಳೆ ಚಾನ್ಸಸ್ ಇದೆ. ಸೊ ಮುಖನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಮುಖ ತುಂಬ ಲಕ್ಷಣವಾಗಿದ್ದಾನೆ, ಅಷ್ಟೇ ಆಕರ್ಷಕವಾಗಿರ್ತಕ್ಕಂಥ ದಂತಗಳು. ಸೊ ನೀವು ದಂತ ನೋಡಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ದಂತ ಇನ್ನೂ ಬೆಳೆಯುತ್ತೆ. ಹೈಟ್ ಆಲ್ಮೋಸ್ಟ್ 9 ಅಡಿ ಹೈಟ್ ಇದ್ದಾನೆ. ಸೊ ತೂಕ ನಾವು ನೋಡೋದಾದರೆ ಒಂದು 4700 kg ಇದ್ದಾನೆ. ಇಷ್ಟು ಅದ್ಭುತವಾಗಿರ್ತಕ್ಕಂಥಾನೆ. ಆ್ಯಂಡ್ ಇವರು ಕೊಡ್ತಕ್ಕಂಥ ಎಲ್ಲ ಕಾಮೆಂಟ್ಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಇನ್ ಫ್ಯೂಚರಲ್ಲಿ 100% ಈ ವಿಲ್ ಬಿ ದ ಗೇಮ್ ಚೇಂಜರ್. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಮೇನ್ ಎಲ್ಲ ಆನೆಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ, ಅದೊಂದು ಸ್ವಲ್ಪ ಬೇಜಾರು. ಬಟ್ ಆ ಎಲ್ಲ ಪ್ಲೇಸನ್ನು ನಮ್ಮ ದೇವೇಂದ್ರ ರೀಪ್ಲೇಸ್ಮೆಂಟ್ ಮಾಡ್ತಾನೆ. ಆ್ಯಂಡ್ ಇವನ ಬಗ್ಗೆ ಹೇಳಲೇಬೇಕು ಅಂತಂದರೆ, ಇನ್ ಕೇಸ್ ಏನಾದರೂ ಮಹೇಂದ್ರಗಿನ ಮುಂಚೆ ಇವನೇನಾದ್ರು ಕ್ಯಾಪ್ಚರ್ ಮಾಡಿದರೆ 100% ಸೊ ಇವನ ಅಂಬಾರಿ ಆನೆ ಅಂತಲೇ ಕರೀತಾ ಇದ್ರು. ಅಂದರೆ ಮುಖ ತುಂಬ ಚೆನ್ನಾಗಿದ್ದಾನೆ, ತುಂಬ ಅಗಲ ಬ್ರಾಡ್ ಆಗಿರ್ತಕ್ಕಂಥ ಫೋರ್ಹೆಡ್ಡು, ಹಣೆ ತುಂಬ ವಿಶಾಲವಾಗಿದೆ, ಅಷ್ಟೇ ಚೆನ್ನಾಗಿರ್ತಕ್ಕಂಥ ದಂತಗಳು. ಆ್ಯಂಡ್ ಸ್ಕಿನ್ ಕಲರ್ ತುಂಬ ಚೆನ್ನಾಗಿದ್ದಾನೆ, ಅಂದರೆ ಅಷ್ಟೇ ಅಟ್ರ್ಯಾಕ್ಟಿವ್ ಆಗಿದ್ದಾನೆ. ಸೊ ಇದನ್ನೆಲ್ಲ ನಾವು ನೋಡ್ತಾ ಇದ್ದರೆ, ಮೇಯ್ನಾಗಿ ಇವನ ಬಗ್ಗೆ ನಾನು ಇನ್ಯಾವ ವಿಚಾರದ ಬಗ್ಗೆ ಮಾತಾಡ್ಬೋದು ಅಂತಂದರೆ, ಇವನ ಹೈಟ್ ಏನಿದೆಯಲ್ಲ, ಹೈಟ್ ತುಂಬ ಇಂಪ್ರೆಸಿವ್. ಮತ್ತು ಆ ದಂತಗಳು ಮೇ ಬಿ ಆ ದಂತ ಕ್ರಾಲ್ ಇರಬೇಕಾದ್ರೆ ಸ್ವಲ್ಪ ಮುರಿದೋಗಿದೆ. ಅದನ್ನು ಬಿಟ್ಟು ನಾವು ನೋಡೋದಾದರೆ ಇವನ ಸ್ಟ್ಯಾಂಡಿಂಗ್ ಪೊಸಿಷನ್ ನೀವು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇವನು ನಡಿಬೇಕಾದ್ರೆ ಕಂಪ್ಲೀಟಾಗಿ ತಲೆ ಎತ್ತಿ ನಡೀತಾನೆ. ಸೊ ಇದು ಏನಾಗ್ತದೆ ಅಂತಂದರೆ ಇವನಿಗೊಂದು ಅಡ್ವಾಂಟೇಜ್. ಆ್ಯಂಡ್ ಆ್ಯಕ್ಚುಲಿ ಏನಾಗ್ತಿದೆ ಅಂತಂದರೆ, ಇಲ್ಲಿ ಮಾವುತ ಮತ್ತು ಕಾವಡಿಗ ಕೊಡ್ತಕ್ಕಂಥ ಎಲ್ಲ ಕಾಮೆಂಟ್ಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಇವನಿಗೆ ಮತ್ತಿಗೋಡಲ್ಲಿ ಅದು ಒಂದು ಬ್ರಿಡ್ಜ್ ಇದೆ, ಆ ಒಂದು ಬ್ರಿಡ್ಜನ್ನು ಹತ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾನೆ. ಆ್ಯಂಡ್ ಆಲ್ಮೋಸ್ಟ್ ಮಹೇಂದ್ರ ನಮಗೆ ಯಾವ ರೀತಿ ಒಂದು ಪರ್ಸ್ನಾಲಿಟಿ ಇದೆಯೋ ಅದೇ ಥರ ಇದ್ದಾನೆ. ಬಟ್ ಸೊ ಇವನು ಅವನಿಗಿಂತ ಒಂದು ಅರ್ಧ ಅಡಿ ಹೈಟ್ ಇರೋದು ನಾವು ನೋಡ್ಬೋದು. ಸೊ ಆ್ಯಂಡ್ ಹಾಗೆ ಈಗ ಪ್ರೆಸೆಂಟ್ ಇನ್ನೂ ಇವನಿಗೆ ಟ್ರೈನಿಂಗ್ ಅನ್ನೋದು ಬೇಕು. ಯಾಕೆ ಅಂತಂದರೆ ಜಸ್ಟ್ 7 ಮಂತ್ಸ್ ಆಗಿದೆ. 7 ಮಂತ್ಸಲ್ಲಿ ಕ್ರಾಲಿಂದ ಹೊರಗಡೆ ಕರ್ಕೊಂಬಂದು ಜಸ್ಟ್ ಇಲ್ಲಿ ಕರ್ಕೊಂಬರ್ತಿದ್ದಾರೆ. ಇನ್ನು ಲಾರಿ ಹತ್ತೋದಾಗಿರ್ಬೋದು, ಸೊ ಅದಾದಮೇಲೆ ಕ್ಯಾಪ್ಚರಿಂಗ್ ಆಗಿರ್ಬೋದು, ಮತ್ತು ದಸರಾ ಆಗಿರ್ಬೋದು. ಆ್ಯಂಡ್ ದಸರಾಗೆ ಬರಬೇಕಾದ್ರೆ ಇನ್ನೂ ಯಾವ್ಯಾವ ಥರ ಇವನಿಗೆ ಟ್ರೈನಿಂಗನ್ನು ನಾವು ಕೊಡಬೇಕು ಅಂತ ನಾವು ನೋಡ್ಬೋದು. ಆ್ಯಂಡ್ ಓವರಾಲಾಗಿ ಹೇಳೋದಾದ್ರೆ ಏನಪ್ಪ ಅಂತಂದರೆ, ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೊಂದು ಪ್ಲ್ಯಾನಿಂಗ್ ಅನ್ನೋದು ತುಂಬಾ ಚೆನ್ನಾಗಿದೆ. ಯಾಕೆಂತಂದರೆ ಇವನ್ನ ಬೇಕಾದರೆ ರೀಲೊಕೇಟ್ ಮಾಡ್ಬೋದಾಗಿತ್ತು. ಬಟ್ ಸೊ ಇವನ ಇರ್ತಕ್ಕಂಥ ಒಂದು ಪರ್ಸ್ನಾಲಿಟಿ ಆ್ಯಂಡ್ ಮುಖದ ಲಕ್ಷಣ ಎಲ್ಲನೂ ಕನ್ಸಿಡರ್ ಮಾಡ್ಕೊಂಡು ಏನಪ್ಪ ಅಂತಂದರೆ ಸೊ ಇಲ್ಲಿ ಕ್ಯಾಂಪ್ಗೆ ತೊಗೊಂಬಂದು ಇಟ್ಟಿರೋದು ನಾವು ನೋಡ್ಬೋದು. ಆ್ಯಂಡ್ ಓವರಾಲಾಗಿ ಹೇಳಬೇಕು ಅಂತಂದರೆ ಸೊ ಫ್ಯೂಚರಲ್ಲಿ ಇವನು ತುಂಬ ಒಳ್ಳೆಯ ಹೆಸರು ಮಾಡಲಿ, ಸೊ ಹಾಗೆ ಚೆನ್ನಾಗಿರಲಿ ಅಂತ ಆಶಿಸುತ್ತಾ ಸೊ ಈ ಒಂದು ಸ್ಮಾಲ್ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.